ಹುಬ್ಬಳ್ಳಿಯ ಭೂಸಪೇಟ್ ಹಾಗೂ ಸರಾಫ್ ಗಟ್ಟಿ ವ್ಯಾಪಾರಸ್ಥರು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಸಭೆ ನಡೆಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ವ್ಯಾಪಾರಸ್ಥರು ಹಾಗೂ ಮುಖಂಡರು, 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಪ್ರಸಾದ್ ಅಬ್ಬಯ್ಯ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಹೇಳಿದರು. ಹುಬ್ಬಳ್ಳಿ ಧಾರವಾಡದ ಸಮಗ್ರ ಅಭಿವೃದ್ಧಿಗಾಗಿ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಯುವ ಮುಖಂಡ ವಿಜಯ್ ಅಳಗುಂಡಗಿ ಮಾತನಾಡಿ, ಜನರ ಪರವಾಗಿ ಕೆಲಸ ಮಾಡುತ್ತಿರುವ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಭೂಸಪೇಟ್ನ ಗುರು ಹಿರಿಯರು, ವ್ಯಾಪಾರಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಅವರಿಗೆ ಸಂಪುಟ ದರ್ಜೆಯ ಉನ್ನತ ಖಾತೆಯ ಸಚಿವ ಸ್ಥಾನವನ್ನು ನೀಡಬೇಕಂತ ನಮ್ಮೆಲ್ಲ ವ್ಯಾಪಾರಸ್ಥರ ಸಮೂಹ ವ್ಯಾಪಾರಸ್ಥರ ಪರವಾಗಿ ನಾನು ಕೇಳ್ಬೋದು. ಅವಶ್ಯಕತೆ ಅಂತಂದರೆ ತಮ್ಮ ಎಲ್ಲರ ಮಾಧ್ಯಮ ಮೂಲಕ ನಾನು ಭರವಸೆ ಇದೆ ಸರ್. ಆಗ್ತದೆ 100% ಭರವಸೆ ಇದೆ. ಯಾಕಂದರೆ ನನ್ನ ತಿಳಿದ ಮಟ್ಟಿಗೆ ಪ್ರತಿಯೊಬ್ಬ ಇವತ್ತು ಏನು ಮತದಾರ ಅದನ ನಮ್ಮ ಹುಬ್ಬಳ್ಳಿ ಭಾಗದ ಎಷ್ಟು ಮತದಾರ ಅದರ ಎಲ್ಲರೂ ಒಂದು ಅಭಿಲಾಷೆ ಇದೆ. ಪ್ರಸಾದ್ ಅಬ್ಬಯ್ಯ ಸಾಹೇಬರು ಮಂತ್ರಿ ಆಗ್ಬೇಕಂತೆ ಪಕ್ಷಾತೀತವಾಗಿ. ಇವತ್ತು ನಾನು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಸಂಪರ್ಕ ಮಾಡಿದಾಗ ನಮ್ಮ ಬೇರೆ ಪಕ್ಷದವರು ಕೂಡ ಅವರು ಪ್ರಸಾದ್ ಅಬ್ಬಯ್ಯ ಅವರು ಮಂತ್ರಿ ಆಗಬೇಕು, ಒಳ್ಳೆ ವ್ಯಕ್ತಿ ಅವರಂಥವ್ರು ಆದರೆ ನಾವು ಹುಬ್ಬಳ್ಳಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಆಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಹೇಳಕತ್ತಾರ. ಪ್ರತಿಯೊಬ್ಬ ಏನು ನಾಗರಿಕ ಅದಾನೆ ಇವತ್ತು ಹುಬ್ಬಳ್ಳಿ ಪ್ರಗತಿ ಆಗ್ಬೇಕಂತ ಬಯಸ್ತಾನ. ಎಲ್ಲರೂ ಕೂಡ ಪ್ರಸಾದ್ ಅಬ್ಬಯ್ಯನವರು ಸಚಿವರಾಗಬೇಕಂತ ಸರ್. ಇದು ಆಗದೇ ಇದ್ದರೆ ನಾವು ಒಂದು ದಿನ ಹುಬ್ಬಳ್ಳಿ ಶಹರ ಭಾಗ ಮಾತ್ರ ಸ್ವಯಂಪ್ರೇರಿತವಾಗಿ ಬಂದ್ ಮಾಡಿ ಬೀದಿ ಬೀಳ್ಬೇಕಂತೇಳಿ ನಾವು ಆಲ್ರೆಡಿ ತೀರ್ಮಾನಿಸಿದ್ವಿ. ಆದರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕಂದರೆ ಸುಮಾರು ಇವತ್ತು 11ನೇದ್ದು ನಾನು ನೋಡಾಕತ್ತೀನಿ. ಈ ಒಂದು 3-4 ದಿವಸದಲ್ಲಿ 11 ಅಥವಾ 12ನೇ ಪ್ರತಿಭಟನೆ ಇದು. ಇನ್ನೂ ಕೂಡ ಪ್ರತಿಭಟನೆಗಳು ಸಾಕಷ್ಟು ನಡೀತಾವ ಅಥವಾ ಮಾಡ್ಕೊಳ್ಳಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಜನ. ಆದ್ರೆ ಬಟ್ ಯಾರೂ ಇಲ್ಲ, ಬರೀ ವ್ಯಾಪಾರಸ್ಥರು ಆಯಿತು, ಆಮೇಲೆ ಕೂಲಿಕಾರರಾಯಿತು, ಮತ್ತು ಎಂಪ್ಲಾಯೀಸ್ ಆಯಿತು, ಅವರೆಲ್ಲ ಕೂಡ ಸ್ವಯಂಪ್ರೇರಿತ ಅಲ್ಲಲ್ಲೇ ಒಂದು ಅವರ ಸಾಮರ್ಥ್ಯ ಜನ ಸೇರಿಸಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೂ ಅಭಯ ಹೇಳಕತ್ತಾರ, ಇಲ್ಲ ತಾವು ಮಂತ್ರಿ ಆಗಬೇಕು ಅಂತ ಅಭಿಲಾಷೆ ಇದೆ ಅಂತ ವ್ಯಕ್ತಪಡಿಸಕತ್ತಾರ. ಅದರಲ್ಲಿ ನಾನು ಶಾಸಕರಾದಾಗ ಸಿಕ್ಕಿಲ್ಲ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಸಿಗಬೇಕಾಯಿತು, ಅವಾಗೂ ಸಿಗಲಿಲ್ಲ. ಇಲ್ಲ ಸರ್, ಸಿಗ್ತಾ ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಆಲ್ರೆಡಿ ಈಗ ಯಾಕೆ ವಿಳಂಬ ಆಗ್ತಾ ಇದೆ ಅಂದರೆ, ಈಗ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರದ್ದು ಮಂತ್ರಿ ಲಿಸ್ಟ್ನಲ್ಲಿ ಹೆಸರಿದೆ, ಅದಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಯಾಕೆ ಕಾಂಗ್ರೆಸ್ ಪಕ್ಷ ಹೆಂಗೈತಿ, ಕೊನೆ ಗಳಿಗೆ ಒಂದು 5 ನಿಮಿಷ ಇದ್ದಾಗ ಅವ್ರನ್ನ ಕರೆದು ಅವ್ರಿಗೆ ಮಾಹಿತಿ ಕೊಡುವಂಥದ್ದು ನೀವೆಲ್ಲ ಮೊದಲಿಂದ ನಾವು ನೋಡ್ಕೊಂಡು ಬಂದೀವಿ. ಅದಕ್ಕೆ ಅವರು ನಾವು ಎಲ್ಲರೂ ಕೂಡ ನಮ್ಮ ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಮ್ಮ ಸಿದ್ದಾರ್ಥ ಅಜ್ಜ ನಮ್ಮನ್ನು ಕಾಯ್ತಾನ, ಸಿದ್ದಾರ್ಥ ಅಜ್ಜನ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸ್ತಾನೆ ಅಂತೇಳಿ ತಮ್ಮ ಮೂಲಕ ನಾನು ಈ ಒಂದು ವರ್ಷ ವಿಜಯ ಹೇಳ್ಕೊಂಡು ಧನ್ಯವಾದಗಳು ಸರ್. ತಮ್ಮ ಜೊತೆ ನಾವು ಹಿಂದೂ